ನಾನು ನಾನು ಡಾಕ್ಟರ್ ಶ್ರೀಕಂಠ ಸ್ವಾಮಿ ನ್ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಮುಖ್ಯಸ್ಥನಾಗಿದ್ದೇನೆ. ಆರ್ ವಿ ಆಸ್ಟರ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ, ಜೆ ಪಿ ನಗರದಲ್ಲಿ. ಇವತ್ತು ನಾನು ನಿಮ್ಮ ಪೇಯ್ನ್ ಅಥವಾ ನೋವು ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಸೂಕ್ತ ವಿಷಯಗಳನ್ನ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಪೇಯ್ನ್ ಅಂತಂದರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಪ್ರಪಂಚದಲ್ಲಿ ಯಾರಿಗೂ ಒಂದು ಸರಿ ಆದರೂ ಪೇಯ್ನ್ ಅಥವಾ ನೋವು ಅನುಭವಿಸ್ತಿರೋ ಜನಗಳಿಲ್ಲ. ಸುಮಾರು 7-10% ಜನರಲ್ಲಿ ಇಂಡಿಯಾ ಹೋಲ್ ಕಂಟ್ರಿಲಿ ಅಥವಾ ವರ್ಲ್ಡಲ್ಲಿರೋ ಜನಗಳಲ್ಲಿ ಒಂದು 10% ಜನಗಳು ಪೇಯ್ನಿಂದ ನರಳುತ್ತಿರ್ತಾರೆ. ಪೇಯ್ನು ಅಥವಾ ನೋವು ಬೇರೆ ಬೇರೆ ಥರ ಇರುತ್ತೆ. ಅಕ್ಯೂಟ್ ಪೇಯ್ನ್ ಅಂತ ಹೇಳ್ತೀವಿ, ಅದು 1-2 ದಿವಸ, 3 ದಿವಸ, 1 ಗಂಟೆ 2 ಗಂಟೆ ಇರುವಂಥ ಪೇಯ್ನ್ಗೆ. ಕ್ರಾನಿಕ್ ಪೇಯ್ನ್ ಅನ್ನೋದು ಯೂಶ್ವಲಾಗಿ 3 ತಿಂಗಳ ಮೇಲ್ವರೆಗೂ ಪೇಯ್ನ್ ಇರುತ್ತೆ. ಕಾರಣಗಳು ಬೇರೆ ಬೇರೆ ಇರುತ್ತೆ. ಅಂದರೆ ನರದಿಂದ ಇರ್ಬೋದು, ಅಥವಾ ಮಸಲ್ ಡ್ಯಾಮೇಜಿಂದ ಇರ್ಬೋದು, ಅಥವಾ ಮೂಳೆ ಡ್ಯಾಮೇಜಿಂದ ಇರ್ಬೋದು, ಸ್ಕಿನ್ ಡ್ಯಾಮೇಜಿಂದ ಇರ್ಬೋದು. ಸೊ ಕಾರಣಗಳು ಬೇರೆ ಬೇರೆ ಇರ್ಬೋದು. ನನ್ನ ಇವತ್ತಿನ ಒಂದು ಮಾತು ಬರೀ ನರದ ಬಗ್ಗೆ ಮಾತ್ರ ಸೀಮಿತ ಆಗ್ತೀನಿ. ನರದ ಡ್ಯಾಮೇಜ್ ಆದಾಗ ಪೇಯ್ನ್ ಬರೋದು ತುಂಬ ಕಾಮನ್. ಅಥವಾ ಡ್ಯಾಮೇಜ್ ಆಗದಿದ್ರೂ ಕೂಡ ಕೆಲವೆಲ್ಲ ಕಾಯಿಲೆಗಳಿಂದ ನರಗಳು ಇಂಡೈರೆಕ್ಟಾಗಿ ಡ್ಯಾಮೇಜ್ ಆದಾಗ, ಅಂದರೆ ಫಾರ್ ಎಕ್ಸಾಂಪಲ್ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಕಾಲಿನ ನರಗಳು ಡ್ಯಾಮೇಜ್ ಆಗುತ್ತೆ, ಅದರಿಂದ ನೋವು ಬರ್ಬೋದು. ಹರ್ಪೀಸ್ ಅಂತ ಹೇಳ್ತೀವಿ, ನಾಗರ ಹುಣ್ಣು ಅಂತ ಹೇಳ್ತೀವಿ, ಅದಾದಾಗ ನರ ಡ್ಯಾಮೇಜ್ ಆಗುತ್ತೆ, ಅದರಿಂದ ನೋವು ಬರ್ಬೋದು. ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಸೊಂಟದಲ್ಲಿ ಮೂಳೆ ಸರಿದು ಅಥವಾ ಕುಷನಿಯನ್ನು ಸವದು ನರದ ಮೇಲೆ ಕೂತ್ಕೊಂಡಾಗ ಅದು ಕೂಡ ಪೇಯ್ನ್ ಬರುತ್ತೆ. ಹೀಗೆ ಬೇರೆ ಬೇರೆ ಕಾರಣಕ್ಕಿರುತ್ತೆ. ಇದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಗಳು ತುಂಬ ಕೆಲಸ ಮಾಡುತ್ತೆ. ಅದರಲ್ಲಿ ಮುಂಚೆಯಿಂದ ನಾವು ಸಾಧಾರಣವಾಗಿ 100 ವರ್ಷಗಳಿಂದ ಪೇಯ್ನ್ ಕಿಲ್ಲರ್ಸ್ ಅಥವಾ ಪೇಯ್ನ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ, ಅವನ್ನ ಜನಗಳು ಮೆಡಿಸಿನ್ ಶಾಪ್ಗೆ ಹೋಗಿ ಅವರೇ ತೊಗೊಳ್ತಾರೆ. ಕೆಲವ್ರಿಗೆಲ್ಲ ಸ್ವಲ್ಪ ಬೆನಿಫಿಟ್ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಹಾಗಾಗಿ ಪೇಯ್ನ್ ಮ್ಯಾನೇಜ್ಮೆಂಟು ಯಾಕೆ ತುಂಬ ಮುಖ್ಯ ಅಂತ ಹೇಳಿದ್ರೆ, ಇದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ವಾಸ ಮಾಡೋವಂಥ ಒಂದು ಸ್ಥಳದಲ್ಲಿ ತುಂಬ ಜನರಿಗೆ ಡಿಸೇಬಲ್ ಮಾಡುತ್ತೆ. ಅದು ಹಣಕಾಸಿನ ವಿಷಯ ಆಗ್ಬೋದು. ಸಾವಿರಾರು ರೂಪಾಯಿನ ಖರ್ಚು ಮಾಡ್ಬೋದು ಆ ಪೇಯ್ನ್ ಕಿಲ್ಲರ್ ಪೇಯ್ನಿಂದ ರಿಲೀಫ್ ಪಡೆಯೋಕ್ಕೆ. ಕೆಲವು ಸರಿ ಕ್ಯಾನ್ಸರ್ ಪೇಯ್ನಿಂದ ರಿಲೀಫ್ ಪಡೆಯೋಕ್ಕೆ ಆಗಬೇಕಿರೋಲ್ಲ, ಸೂಸೈಡು ಮಾಡ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಕಾರಣದಿಂದ ಎಕನಾಮಿಕಲ್ ಬರ್ಡನ್, ಸೋಷಿಯಲ್ ಬರ್ಡನ್ ಮತ್ತು ಇಂಡಿವಿಜುವಲ್ ಫ್ಯಾಮಿಲಿ ಬರ್ಡನ್ ಕೂಡ ಇದರಿಂದ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಕೆಲವೆಲ್ಲ ಡೆವಲಪ್ಮೆಂಟ್ಸು ನಮ್ಮ ನ್ಯೂರಾಲಜಿಗೆ ಸಂಬಂಧಪಟ್ಟಿದ್ದು, ನರಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ನಾವು ಮೊದಲು ಕಾಮನ್ನಾಗಿ ನರ ಡ್ಯಾಮೇಜ್ ಆಗದೆ, ಹೊರಗಡೆಯಿಂದ ಡ್ಯಾಮೇಜ್ ಆಗದೇ ಇರೋ ಕಾರಣ ಡಯಾಬಿಟಿಸಿಂದ ಹೆಚ್ಚಿಗೆ ಜನಕ್ಕೆ. ಅಂಥವ್ರಿಗೆ ನಾವು ಮೆಡಿಸನಿಂದ ಫಸ್ಟ್ ಟ್ರೈ ಮಾಡ್ತೀವಿ. ಮೆಡಿಸನ್ ಬೇರೆ ಬೇರೆ ಥರ ಮೆಡಿಸನ್ಸ್ ಇದ್ದಾವೆ. ಅವನ್ನೆಲ್ಲ ಒಬ್ಬರಿಗೆ ಒಂದು ಇಡಿಸ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಇಡಿಸ್ಬೋದು. ಅದನ್ನು ಟ್ರೈ ಮಾಡ್ತೀವಿ. ಅದರಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಗಳು ನೋಡಿಕೊಂಡು ಡೋಸೇಜ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಮೆಡಿಸಿನ್ ಕೆಲಸ ಮಾಡದೇ ಇರುವಾಗ ಕೆಲವು ಸರಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಕೆಲವ್ರಿಗೆ ತುಂಬ ಜೋರಾಗಿ ಪೇಯ್ನ್ ಬರೋ ಅಂಥ ಸ್ಥಿತಿ ಇರುತ್ತೆ. ಅಂಥವ್ರಿಗೆ ಹೊರಗಡೆಯಿಂದ ಕೆಲವು ಸರಿ ಮ್ಯಾಗ್ನೆಟಿಕ್ಕಿಂದ ಸ್ಟಿಮ್ಯುಲೇಷನ್ ಕೊಟ್ಟು ಪೇಯ್ನ್ ಕಡಿಮೆ ಮಾಡ್ತೀವಿ. ಪೇಯ್ನ್ ಕಡಿಮೆ ಮಾಡೋದು ಮ್ಯಾಗ್ನೆಟಿಕ್ ಅಂದರೆ, ಆ ಮ್ಯಾಗ್ನೆಟು ಪೇಯ್ನ್ ಸಿಗ್ನಲ್ ಮೇಲೆ ಬ್ರೈನ್ಗೆ ಹೋಗುವಂಥ ಸಿಗ್ನಲ್ಗಳನ್ನ ಬ್ಲಾಕ್ ಮಾಡುತ್ತೆ. ಹಾಗಾಗಿ ಪೇಯ್ನ್ ಅಂತ ಅವ್ರಿಗೆ ಮನಸ್ಸಿಗೆ ಬರೋದೇ ಇಲ್ಲ. ಹಾಗಾಗಿ ಆ ಥರ ಕೆಲಸ ಮಾಡುತ್ತೆ. ಇನ್ನು ಕೆಲವ್ರಿಗೆ ಸ್ಪೈನಲ್ ಕಾರ್ಡಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಅದು ಕೂಡ ಪೇಯ್ನ್ ಪಾತ್ವೇನ ಬ್ಲಾಕ್ ಮಾಡುತ್ತೆ. ಇನ್ನು ಕೆಲವ್ರಿಗೆಲ್ಲ ಈ ಓಪಿಯಾಯ್ಡ್ಸ್ ಅಂತ ಏನು ಹೇಳ್ತೀವಿ, ಎಲ್ಲ ಪ್ರಪಂಚದ ಎಲ್ಲ ಕಡೆ ಓಪಿಯಾಯ್ಡ್ಸ್ ತುಂಬ ಕಾಮನ್ನಾಗಿ ಯೂಸ್ ಮಾಡ್ತಾರೆ. ತುಂಬ ಜೋರಾಗಿ ಪೇಯ್ನ್ ಬರೋವಂಥ ಕಾಯಿಲೆಗಳಿಗೆ, ಅದರಲ್ಲೂ ಕ್ಯಾನ್ಸರ್ ಪೇಯ್ನ್ಗಳಿಗೆ. ಕೆಲವೆಲ್ಲ ಮ್ಯಾಗ್ನೆಟಿಕ್ ಅಥವಾ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್, ಟೆನ್ಸ್ ಅಂತ, ಸಿಂಪಲ್ ಟೆನ್ಸ್ ಅಂತ ಹೇಳ್ತೀವಿ, ಎಲ್ಲ ಫಿಸಿಯೋಥೆರಪಿಸ್ಟ್ ಅದನ್ನು ಯೂಸ್ ಮಾಡ್ತಾರೆ. ಕುಟೇನಿಯಸ್ ನರ್ವ್ ಸ್ಟಿಮ್ಯುಲೇಷನ್ ಅಂತ, ಅದರಲ್ಲಿ ಸುಮಾರು ಜನಕ್ಕೆ ಬರುತ್ತೆ. ಕೆಲವೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್ ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಸ್ಪಾಂಡಲೋಸಿಸ್ ಅಂತ ಹೇಳ್ತೀವಿ, ಅದನ್ನು ಸರ್ಜರಿಯಿಂದ ರಿಮೂವ್ ಮಾಡಿದ್ರೆ ಪೇಯ್ನ್ ಕಡಿಮೆ ಆಗುತ್ತೆ. ಕೆಲವು ಸರಿ ಬಾಟಾಕ್ಸ್ ಇಂಜೆಕ್ಷನ್ ಕೊಡ್ತೀವಿ, ಅದರಿಂದನೂ ಕೆಲವ್ರಿಗೆಲ್ಲ ಬೆಟ್ರ್ ಆಗುತ್ತೆ. ಇನ್ನು ಕೆಲವ್ರಿಗೆ ಇವ್ಯಾವುದೂ ಕೆಲಸ ಮಾಡಲ್ಲ ಅಂಥವ್ರಿಗೆ ಕೆಲವು ಸರಿ ನ್ಯೂರೋ ಮಾಡ್ಯುಲೇಷನ್ ಅಂತ ಇತ್ತೀಚೆಗೆ ಅದು ತುಂಬ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ. ನ್ಯೂರೋ ಮಾಡ್ಯುಲೇಷನ್ ಅಂದರೆ ಹೊರಗಡೆಯಿಂದ ಅಥವಾ ನರದ ಮೇಲೆ ಡೈರೆಕ್ಟಾಗಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಥವಾ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಕೊಟ್ಟು ಪೇಯ್ನ್ ಕಂಟ್ರೋಲ್ ಮಾಡೋವಂಥದ್ದು. ಸೊ ಹೀಗೆ ಇತ್ತೀಚೆಗೆ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲೂ ನ್ಯೂರೋ ಮಾಡ್ಯುಲೇಷನ್ ಅನ್ನೋ ವಿಷಯದ ಬಗ್ಗೆ ತುಂಬ ಜನಕ್ಕೆ ಆಸಕ್ತಿ ಬರ್ತಾ ಇದೆ. ಏಕೆಂದರೆ ಇದು ಪೇಯ್ನ್ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಪ್ರಮುಖವಾಗಿ ಅದರ ಪಾತ್ರ ಇದೆ. ಅದಕ್ಕೋಸ್ಕರ ಎಲ್ಲ ಮೇಜರ್ ಸಿಟಿಗಳಲ್ಲಿ
ನ್ಯೂರೋ ಮಾಡ್ಯುಲೇಷನ್ ಪ್ರೊಸೀಜರ್ನ ಎಲ್ಲ ಪೇಯ್ನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇದ್ರ ಬಗ್ಗೆ ಜನರಿಗೆ ಒಂದು ಅರಿವಿರಬೇಕು. ಸಣ್ಣ ಪುಟ್ಟ ಒಂದು ಮಾತ್ರೆಗಳು ಕಡಿಮೆ ಆಗಲಿಲ್ಲ ಅಂದರೆ ಮುಂದಿನ ಸ್ಟೆಪ್ ಇದೆ, ನ್ಯೂರೋ ಮಾಡ್ಯುಲೇಷನ್ ಇದೆ, ಬಾಟಾಕ್ಸ್ ಇಂಜೆಕ್ಷನ್ ಇದೆ, ನ್ಯೂರೋ ಸ್ಟಿಮ್ಯುಲೇಷನ್ ಇದೆ, ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಇದೆ. ಇಂಥದನ್ನೆಲ್ಲ ಪ್ರಯೋಜನ ಪಡ್ಕೋಬೇಕು. ಬರೀ ಮಾತ್ರೆಗಳಿಂದ ಕಡಿಮೆ ಆದ ತಕ್ಷಣಕ್ಕೆ ನಿರಾಶೆಯಾಗಿ ಕೂತ್ಕೊಳ್ಳೋವಂಥ ಪ್ರಸಂಗ ಏನು ಬರೋದಿಲ್ಲ. ಸೊ ಇದೆಲ್ಲ ಕೂಡ ಅನ್ಫಾರ್ಚುನೇಟ್ಲಿ ಸಣ್ಣ ಗ್ರಾಮಗಳಲ್ಲಿ ಅಥವಾ ಸಣ್ಣ ಆಸ್ಪತ್ರೆಗಳಲ್ಲಿ ಸಿಗದೇ ಇರ್ಬೋದು, ಬಟ್ ದೊಡ್ಡ ದೊಡ್ಡ ಆಸ್ಪತ್ರೆ ಡೆಫಿನೆಟಾಗಿ ಸಿಗುತ್ತೆ. ಅದ್ರ ಬಗ್ಗೆ ವಿಷಯ ಮತ್ತು ಮಾಹಿತಿ ಇರೋದು ಒಳ್ಳೆಯದು.